ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ, ಆದರೂ ಈ ಪ್ರಾಬ್ಲಮ್ನೇ ಸರಿ ಹೋಗ್ತಾ ಇಲ್ಲ. ಪ್ರತಿದಿನ ಜೀವನ ಇದರಿಂದ ತುಂಬ ನರಕ ಹೋಗಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಹಾಗಿದ್ರೆ ನಾನೀಗ ಹೇಳೋ 3 ಸಿಂಪಲ್ ಟಿಪ್ಸ್ನ ನೋಟ್ ಡೌನ್ ಮಾಡಿಕೊಂಡು ಬೇಗ ಫಾಲೋ. ನಂಬರ್ 1, ವಾಟರ್ ಇಂಟೇಕ್. ಪ್ರತಿದಿನ ನಮ್ಮ ಬಾಡಿಗೆ 3 ಲೀಟರ್ಷ್ಟು ನೀರು ಬೇಕು. ನಾವು ಸರಿಯಾಗಿ ನೀರು ಕುಡಿದೇ ಇದ್ರೆ ನಾವು ತಿಂದಿರೋ ಯಾವುದೇ ಊಟನೂ ಕೂಡ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಈ ಕಾರಣದಿಂದ ಮೋಷನ್ ಕೂಡ ತುಂಬಾ ಹಾರ್ಡ್ ಆಗಿರುತ್ತೆ. ಹಾಗಾಗಿ ನಾಳೆ ಬೆಳಗ್ಗೆ ನೀವು ವಾಶ್ರೂಮ್ಗೆ ಹೋದಾಗ ತುಂಬಾ ಪೇನ್ ಫೀಲ್ ಆಗುತ್ತೆ. ನಂಬರ್ 2, ಜಂಕ್ ಫುಡ್. ಜಂಕ್ ಫುಡ್ ಅಲ್ಲಿ ತುಂಬಾ ತರದ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಅಥವಾ ಪ್ರಿಸರ್ವೇಟಿವ್ಸ್ ಗಳನ್ನ ಬಳಸಿರ್ತಾರೆ. ಈ ಕಾರಣದಿಂದ ನಮ್ಮ ಗಟ್ ಹೆಲ್ತ್ ತುಂಬಾನೇ ವೀಕ್ ಆಗುತ್ತೆ. ಅದು ನಮ್ಮ ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗುತ್ತೋ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗುತ್ತೆ. ನಂಬರ್ 3, ವೆರಿ ಇಂಪಾರ್ಟೆಂಟ್, ಫೈಬರ್ ಅಂದ್ರೆ ನಾರಿನಂಶ. ಈ ನಾರಿನಂಶ ಅನ್ನೋಂಥದ್ದು ನಾವು ಸೊಪ್ಪಲ್ಲೆಲ್ಲ ನೋಡಿರ್ತೀವಿ ಯಾವ ರೀತಿ ಇರುತ್ತೆ ಅಂತ. ಇದು ನಮ್ಮ ಬಾಡಿಗೆ ಪ್ರತಿದಿನ 30 ಗ್ರಾಮ್ ಅಷ್ಟು ಅವಶ್ಯಕತೆ ಇರುತ್ತೆ. ಇದನ್ನ ನಾವು ಪ್ರತಿದಿನ ತಿನ್ನೋದ್ರಿಂದ ನಾವು ತಿಂದಿರೋ ಊಟ ಸರಿಯಾಗಿ ಜೀರ್ಣ ಆಗಿ ಈಸಿಯಾಗಿ ಆಚೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದಕ್ಕೋಸ್ಕರನೇ ನಮ್ಮ ಹಿರಿಯರೆಲ್ಲರೂ ಕೂಡ ಪ್ರತಿ ಊಟದಲ್ಲೂ ಸೊಪ್ಪಿನ ಪಲ್ಯ ಇಟ್ಕೊಂಡು ಊಟ ಮಾಡ್ತಾ ಇದ್ರು. ಕುಕುಂಬರ್ ಅಲ್ಲಿ 2 to 3